and subscribe. ಹಾಯ್ ಎಲ್ರಿಗೂ ನಮಸ್ತೆ. ಕುವೈತಲ್ಲಿ ನಾಳೆ ಡಿಫ್ರೆಂಟ್ ಆದಂತ ಒಂದು ಇವೆಂಟ್ ನ ಆರ್ಗನೈಸ್ ಮಾಡ್ತಿದ್ದಾರೆ. ಆ ಇವೆಂಟ್ ಬಂದು ಕುವೈತ್ ಸ್ಪೋರ್ಟ್ಸ್ ಡೇ. ಈ ವಿಂಟರ್ ಸೀಸನ್ ಅಲ್ಲಿ ಕುವೈತಲ್ಲಿ ಇದೇ ತರ ತುಂಬಾ ವೆರೈಟಿ ಇವೆಂಟ್ ಗಳನ್ನ ಆರ್ಗನೈಸ್ ಮಾಡ್ತಾರೆ. ಹಾಗಾಗಿ ಸಫಿಕ್ಸ್ ಅನ್ನೋ ಒಂದು ಕಂಪನಿ ಸೈಡ್ ಇಂದ ಈ ಒಂದು ಸ್ಪೋರ್ಟ್ಸ್ ಡೇ ನ ನಡೆಸ್ತಿದ್ದಾರೆ. ಇಲ್ಲಿ ಈ ಸ್ಪೋರ್ಟ್ಸ್ ಡೇಗೆ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡಿಸಬೇಕು. ಇದಕ್ಕೆ ರಿಜಿಸ್ಟ್ರೇಷನ್ ಚಾರ್ಜ್ ಏನೂ ಇಲ್ಲ, ಫ್ರೀ ಆಗಿ ಕೊಟ್ಟಿದ್ದಾರೆ. ಇದನ್ನ ರಿಜಿಸ್ಟರ್ ಮಾಡಾದ್ಮೇಲೆ ನಮಗೆ ಸ್ಪೋರ್ಟ್ಸ್ ಅಂತ ಇವರು ಶರ್ಟ್ ಗಳನ್ನ ಪ್ರೊವೈಡ್ ಮಾಡ್ತಾರೆ. ಆ ಒಂದು ಶರ್ಟ್ ನ ಬಿಫೋರ್ ಸ್ಪೋರ್ಟ್ಸ್ ಡೇ ನಮಗೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದನ್ನ ಕಲೆಕ್ಟ್ ಮಾಡ್ಕೊಳಕಂತ ನಾವಿವತ್ತು ಈ ಒಂದು ಪಾರ್ಕಿಗೆ ಬಂದಿದೀವಿ. ಈ ಪಾರ್ಕ್ ಹೆಸರು ಬಂದು ಅಲ್ ಶಹೀದ್ ಅಂತ. ಇದು ಲೊಕೇಟ್ ಆಗಿರೋದು ಬಂದು ಕುವೈತ್ ನ ಮೇನ್ ಸಿಟಿಯಲ್ಲಿ. ಈ ಇವೆಂಟ್ಗೆ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು, ಏಜ್ ಲಿಮಿಟ್ ಎಲ್ಲ ಇಲ್ಲ. ಯಾಕಂದ್ರೆ ಇದು ಮ್ಯಾರಥಾನ್ ಆಗಿರೋದ್ರಿಂದ ರನ್ನಿಂಗ್ ಮಾಡೋಕೆ ಎಲ್ರಿಗೂ ಸಾಧ್ಯ ಆಗುತ್ತೆ. ಮೋಸ್ಟ್ ಆಫ್ ಮಕ್ಕಳಿಗೆ ಹಾಗೇನೆ ದೊಡ್ಡವರಿಗೆ ಎಲ್ರಿಗೂ ಕೂಡ ಸಾಧ್ಯ ಆಗುತ್ತೆ. ನೋಡಿಲ್ಲೆಲ್ಲ ರಿಜಿಸ್ಟ್ರೇಷನ್ ಮಾಡಿಸಿರೋರೆಲ್ಲ ತಮ್ಮ ಕಿಟ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಇಲ್ಲೆಲ್ಲ ವೈಟ್ ಮಾಡ್ತಿದ್ದಾರೆ. ಇವರು ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕಿಟ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾಕಂದ್ರೆ ತುಂಬಾ ಜನ ಕೆಲಸ ಅದು ಇದು ವರ್ಕ್ ಅಂತ ಇರುತ್ತೆ. ಅವ್ರವ್ರಿಗೆಲ್ಲ ಟೈಮಲ್ಲಿ ಒಂದೇ ಟೈಮಲ್ಲಿ ಬರೋಕ್ಕಾಗಲ್ಲ. ಅವ್ರವ್ರ ಕನ್ವೀನಿಯಂಟ್ ಟೈಮಲ್ಲಿ ಇವರು ಬಂದು ಕಿಟ್ಗಳನ್ನ ತಗೊಂಡೋಗ್ಲಿ ಅನ್ನೋದು ಇವರು ಇಂಟೆನ್ಷನ್ ಆಗುತ್ತೆ. ನಾವೆಲ್ಲ ಇಲ್ಲಿ ಒಂದು 10:15 ಈ ಜಾಗಕ್ಕೆ ಬಂದು ಅಷ್ಟೊಳಗೆಲ್ಲ ತುಂಬಾ ಜನ ನಿಂತಿದ್ರು. ಈ ತರ ಸ್ಪೋರ್ಟ್ಸ್ ಡೇ ಎಲ್ಲ ಆರ್ಗನೈಸ್ ಮಾಡೋದು ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಗುರು. ಯಾಕಂದ್ರೆ ತುಂಬಾ ಜನಕ್ಕೆ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಒಂದು ಮುಂದಿನ ಜನರೇಷನ್ಗೆ ಒಂದು ಒಳ್ಳೆ ಹೆಲ್ತ್ನ, ಒಳ್ಳೆ ಆರೋಗ್ಯನ ಪ್ರಮೋಟ್ ಮಾಡೋಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಈ ತರ ಇವೆಂಟ್ಗಳೆಲ್ಲ. ನಾವು ಕಿಟ್ನ ತಗೋಬೇಕಂದ್ರೆ ನಾವು ರಿಜಿಸ್ಟರ್ ಮಾಡಿರೋ ಬಾರ್ಕೋಡ್ ಬಂದಿರುತ್ತೆ. ಆ ಬಾರ್ಕೋಡ್ನ ಸ್ಕ್ಯಾನ್ ಮಾಡಿದಾಗ ನಮ್ಮದು ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ ಇದರಲ್ಲಿ. ಅದನ್ನು ಚೆಕ್ ಮಾಡಿ ನಮಗೆ ನೋಡಿ ಈ ಥರ ಕಿಟ್ ಕೊಟ್ಟಿರ್ತಾರೆ. ಈ ಕಿಟ್ ಒಳಗಡೆ ಏನೇನೆಲ್ಲ ಇದೆ ಅಂತ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ. ನನಗೂ ಎಕ್ಸೈಟ್ ಇದೆ ಒಳಗಡೆ ಏನೇನೆಲ್ಲ ಇದೆ ಅನ್ನೋದು. ಇನ್ನೊಂದು ವಿಷಯ ನಂಗೆ ಇಲ್ಲಿ ತುಂಬ ಖುಷಿಯಾಗಿದೆ ಅಂದರೆ ಇಲ್ಲೊಂದು ದೊಡ್ಡದು ಬೋರ್ಡ್ ಇಟ್ಟಿದ್ದಾರೆ. ಅದ್ರ ಮೇಲೆ ನಮಗೆ ಮನಸ್ಸಿಗೆ ಅನಿಸಿದ್ದು ಒಳ್ಳೊಳ್ಳೆ ವಿಷಯಗಳನ್ನ ಬರಿಬೋದು. ತುಂಬ ಜನ ಅವ್ರಿಗೆ ಇಷ್ಟ ಆಗಿದ್ದು ಮನಸ್ಸಿಗೆ ಅನಿಸಿದ್ದೆಲ್ಲ ಬರೀತಿದ್ರು. ನಾನು ಯೋಚನೆ ಮಾಡ್ತಾ ಇದ್ದೆ ಗುರು ಏನು ಬರಿಬೇಕು ಅಂತ. ನಾನು ತುಂಬ ಯೋಚನೆ ಮಾಡಿ 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 ನನಗೂ ಒಂದು ಐಡಿಯಾ, ಲಾಸ್ಟಿಗೆ ಒಂದು ಐಡಿಯಾ ಬಂತು ಗುರು. ನೋಡೋಣ ಬನ್ನಿ ಇದ್ರೊಳಗಡೆ ಏನೆಲ್ಲ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಹಾಂ ಎಮ್ಮ ನಿಂದ ನಾನು ಮೀಡಿಯಮ್ ಆರ್ಡರ್ ಮಾಡಿದ್ದೆ. ಹಾಂ ನೋಡಿದ್ರಲ್ಲ, ಇದ್ರೊಳಗೆ ಒಂದು ಶರ್ಟು, ಕ್ಯಾಪು, ಹಾಗೆಯೇ ಒಂದು ನಮ್ಮದು ID ನಂಬರ್ ಕೊಟ್ಟಿರ್ತಾರೆ. ಅದನ್ನು ಶರ್ಟ್ ಮೇಲೆ ಅಂಟಿಸ್ಕೊಂಡು ಅದನ್ನು ನಾವು ಮ್ಯಾರಥಾನ ರನ್ ಮಾಡಬೇಕಾಗುತ್ತೆ. ಈ ಮ್ಯಾರಥಾನ್ ಇರೋದು ನಾಳೆ ಗುರು. ನಾಳೆ ಎಲ್ಲಿ ಕಂಡಕ್ಟ್ ಮಾಡಿದ್ದಾರೆ ಅಂದರೆ ಕುವೈತಲ್ಲಿ ಒಂದು ಬ್ಯೂಟಿಫುಲ್ ಜಾಗದಲ್ಲಿ ಕಂಡಕ್ಟ್ ಮಾಡಿದ್ದಾರೆ. ಸೈಕಾಗಿದೆ ಪ್ಲೇಸ್ ಬಂದು. ಈ ಮ್ಯಾರಥಾನ್ ಡ್ಯೂರೇಷನ್ ಬಂದು 5 ಕಿಲೋಮೀಟರ್ ಗುರು. ಅದನ್ನು ನಡ್ಕೊಂಡಾದ್ರೂ ಹೋಗ್ಬೋದು, ಇಲ್ಲ ಓಡಾದ್ರೂ ಹೋಗ್ಬೋದು. ಇದಕ್ಕೆ ಪ್ರೈಸ್ ಕೊಡ್ತಾರಲ್ವ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಎಕ್ಸೈಟಿಂಗ್ ಇದ್ದೀನಿ. ಇದ್ರದ್ದು ಪ್ರೈಸ್ ಎಲ್ಲ ಏನೆಲ್ಲ ಪ್ರೊವೈಡ್ ಮಾಡ್ತಾರೆ ಅಂತ, ಯಾರು ವಿನ್ ಆಗ್ತಾರೆ ನೋಡ್ಬೇಕು ಇದರಲ್ಲಿ. ಹಾಗೆಯೇ ಈ ಪಾರ್ಕು ತುಂಬ ದೊಡ್ಡದಾಗಿದೆ. ಈ ಪಾರ್ಕ್ ತುಂಬ ಬ್ಯೂಟಿಫುಲ್ ಆಗಿದೆ ಗುರು. ಇಲ್ಲಿ ತುಂಬ ವೆರೈಟಿ ಆಫ್ ಥಿಂಗ್ಸ್ಗಳನ್ನ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ಒಂದು ಬೋಟು. ಕುವೈತು ಬೇಸಿಕ್ ಆಗಿ ಅವರು ಮೀನುಗಾರಿಕೆ ಮಾಡ್ತಿದ್ರು. ಅದನ್ನು ಅವರು ಯಾವತ್ತೂ ಮರಿದಂಗೆ ಇಲ್ಲಿ ಎಲ್ಲ ರೀತಿ ಹಡಗುಗಳನ್ನ, ಅದ್ರದ್ದು ಮಾಡೆಲ್ಗಳನ್ನ ಇಲ್ಲಿ ಇಟ್ಟಿದ್ದಾರೆ. ಹಾಗೆಯೇ ನೋಡಿ ಇಲ್ಲೆಲ್ಲ ನೀರು ಬರೋ ಥರ, ಅದ್ರ ಕೆಳಗಡೆ ಕಾರ್ ಪಾರ್ಕಿಂಗು, ಈ ಥರ ತುಂಬ ಚೆನ್ನಾಗಿ ಪಾರ್ಕ್ಗಳನ್ನ ಡಿಸೈನ್ ಮಾಡಿದ್ದಾರೆ.
ಇವತ್ತು ಮ್ಯಾರಥಾನ್ಗಂತ ಕಿಟ್ ಕಲೆಕ್ಟ್ ಮಾಡ್ಕೊಂಡು ಆಗಿದ್ದಾಯ್ತು ಗುರು. ನಾಳೆ ಮ್ಯಾರಥಾನ್ ಇರೋದ್ರಿಂದ ಅದನ್ನು ತುಂಬ ಎಕ್ಸೈಟಿಂಗ್ ಆಗಿದ್ದೀವಿ, ಯಾವ ಜಾಗದಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ. ಆ ವಿಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ಯಾಕಂದರೆ ಸ್ಪೋರ್ಟ್ಸ್ ಹುಚ್ಚಿರೋರಿಗೆ ಇದರಿಂದ ಮೋಟಿವೇಶನ್ ಬಂದರೂ ಬರ್ಬೋದು. ಇದೇ ರೀತಿ ನಾನು ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ.